ಗೆಳೆಯರೇ, ಭಾರತದ ಸಂವಿಧಾನ ಇದೆಯಲ್ಲ ಅಣ್ಣಯ್ಯ, ಇದು ಕೇವಲ ಪುಸ್ತಕ ಅಲ್ಲ. ಇದ್ರೊಳಗಡೆ ಬಾಬಾ ಸಾಹೇಬ್ರ ಬ್ಲಡ್ ಇದೆ ರೀ, ಬಾಬಾ ಸಾಹೇಬ್ರ ರಕ್ತ ಇದೆ. ಯಾಕೆ ಅಂತ ಅಂದ್ರೆ 6ನೇ ವಯಸ್ಸಿಗೆ ತಾಯಿ ಸತ್ತೋಗ್ತಾರೆ, 22ನೇ ವಯಸ್ಸಿಗೆ ತಂದೆ ಸತ್ತೋಗ್ತಾರೆ, 1935ಕ್ಕೆ ಹೆಂಡತಿನೂ ಸತ್ತೋಗ್ತಾರ್ರಿ. 4 ಜನ ಮಕ್ಕಳು, ಇಂದು, ರಮೇಶ, ರಾಜರತ್ನ, ಗಂಗಾಧರ, 4 ಜನ ಮಕ್ಕಳು ಕಂಡುಕೊಂಡು ಇಡೀ ಮನೆಯ ಸ್ಮಶಾನ ಮಾಡಿಬಿಟ್ಟು ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟಿದ್ದಾರೆ. ನೋಡಿ ನೋಡಿ, ಇಡೀ ಮನೆನ ಬಾಬಾ ಸಾಹೇಬ್ರಿಗೆ ಹಣದ ಮುಗ್ಗಟ್ಟು ರೀ, ಹಣದ ಮುಗ್ಗಟ್ಟು, ಕಾಯಿಲೆ, ಕೊನೆಯಲ್ಲಿ ಎದ್ದೇಳೋಕೆ ಆಗ್ತಾ ಇಲ್ಲ, ವಾಶ್ರೂಮ್ಗೆ ಹೋಗಕ್ಕಾಗಲ್ಲ, ಬಾತ್ರೂಮ್ಗೆ ಹೋಗಕ್ಕಾಗಲ್ಲ. ಒಂದು ಲೋಟ ನೀರು ತಕೊಂಡು ಹಿಂಗೆ ಕೈಯಲ್ಲಿ ಕುಡಿದು ಲೋಟ ವಾಪಸ್ ಇಡೋಕ್ಕಾಗದೇ ಇರುವಷ್ಟು ಇಡೀ ಬಾಡಿ ಕುಗ್ಗೋಗುತ್ತೆ. ಪ್ರತು, ನಾನು ಅನ್ಕೊಂಡಿದ್ದನ್ನ ನನ್ನ ಜೀವಿತ ಅವಧಿ ಒಳಗಡೆ ನಾನು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಸಾಧ್ಯ ಆಗ್ತಾ ಇಲ್ಲೋ ಮಾರಯ್ಯ, ನನ್ನ ಕೈಲಿ ಆಗ್ತಾ ಇಲ್ಲ. ನನ್ನ ತಲೆ ಫಸ್ಟ್ ಕ್ಲಾಸಲ್ಲಿದೆ, ಬಾಡಿ 4th ಕ್ಲಾಸಲ್ಲಿದೆ. ಫಸ್ಟ್ ಕ್ಲಾಸಲ್ಲಿರೋ ತಲೆಗೆ 4th ಕ್ಲಾಸಲ್ಲಿರೋ ಬಾಡಿ ಸ್ಪಂದಿಸ್ತಾ ಇಲ್ಲ. ಮೈ ತುಂಬ ಕಾಯಿಲೆ ಇದೆ, ನಾನು ಸತ್ತೋಗ್ತೀನಿ ಅಂತ ಅನ್ನಿಸ್ತಾ ಇದೆ. ಆದರೆ ನನ್ನ ಜನ ಇದ್ದಾರಲ್ಲ, ನನ್ನ ಜನ ಇವತ್ತಿಗೂ ಕೂಡ ಹಾಕೊಳ್ಳೋಕೆ ಬಟ್ಟೆ ಇಲ್ಲದೆ, ತಿನ್ನೋಕೆ ಅನ್ನ ಇಲ್ಲದೆ ನಿರ್ಗತಿಕವಾಗಿ ಬದುಕ್ತಾ ಇದ್ದಾರಲ್ಲೋ ಮಾರಾಯ. ಅವರ ಕಣ್ಣೀರಿನ ಹನಿಗಳು ಮುಂದೆಗಡೆ ಇರ್ತಕ್ಕಂಥ ಹಾಳೆಗಳು ನೆನಿತಾ ಹೋಗ್ತವೆ. ಕೊನೆಗೆ ಹೇಳ್ತಾರೆ, ನನ್ನ ಜನ ನೆಕ್ಸ್ಟ್ ಎದ್ದೇಳ್ತಾರೆ ರೀ, ಹೇಳ್ತಾರೆ ಬಾಬಾ ಸಾಹೇಬ್ರು